ಹಾಯ್ ಹಲೋ ಆಸ್ಪಿರೆಂಟ್ಸ್, ನಾನು ಚಂದ್ರಕಾಂತ್ ಎಚ್ ಡಿ, ಟೈಮ್ ಇನ್ಸ್ಟಿಟ್ಯೂಟ್ ಹುಬ್ಬಳ್ಳಿ ಧಾರವಾಡಿಂದ. ಸೊ ನಿಮಗೆ ಈಗ ರೀಸೆಂಟ್ಲಿ SBI PO ನೋಟಿಫಿಕೇಶನ್ ರಿಲೀಸ್ ಆಗಿದೆ ಅಂತ ಹೇಳಿದ್ವಿ. ಆ್ಯಂಡ್ ಅದರಲ್ಲಿ ಈ ಸಲ ಒಂದಷ್ಟು ಚೇಂಜಸ್ ಮಾಡಿದ್ದಾರೆ. ಸೊ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಪ್ರೊಬೇಷನರಿ ಆಫೀಸರ್ ಕಾಲ್ ಮಾಡಿದ್ದಾರೆ. ಅದರಲ್ಲಿ ಒಂದಷ್ಟು ಚೇಂಜಸ್ ಅಂದರೆ ಎಕ್ಸಾಮ್ ಪ್ಯಾಟರ್ನಲ್ಲಿ ಒಂದಷ್ಟು ಚೇಂಜಸ್ ಆಗಿದೆ. ಸೊ ಇದು ಎಕ್ಸಾಮ್ ಬಗ್ಗೆ ಡೀಟೇಲು, ಆಲ್ರೆಡಿ ಇದ್ರ ಬಗ್ಗೆನೂ ಒಂದು ವಿಡಿಯೋ ಆಗಿದೆ. ಸೊ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ಸ್ ನಿಮಗೆ ಕಂಡಕ್ಟ್ ಆಗೋದು ಇನ್ ದ ಮಂತ್ ಆಫ್ ಮಾರ್ಚ್. ಅದಾದಮೇಲೆ ಮೇನ್ಸು ಏಪ್ರಿಲ್ ಆರ್ ಮೇಲ್ ಕಂಡಕ್ಟ್ ಆಗುತ್ತೆ. ಅದಾಗ 1 ಮಂತ್ ಇಂಟರ್ವ್ಯೂ ಕಂಡಕ್ಟ್ ಆಗ್ತವೆ. ಇಲ್ಲೇನಿದೆ ಪ್ರಿಲಿಮ್ಸು, ಮೇನ್ಸ್ ಮತ್ತು ಇಂಟರ್ವ್ಯೂಸ್ಗಳಲ್ಲಿ ಪ್ಯಾಟರ್ನ್ ಚೇಂಜ್ ಆಗಿದೆ. ಕ್ವಶನ್ಸ್ ಬೇರೆ ಬೇರೆ ಥರ ಕೇಳಬಹುದು. ಯಾಕೆ ಅಂತಂದರೆ ಪ್ಯಾಟರ್ನಲ್ಲಿ ಚೇಂಜಸ್ ಆಗಿದೆ. ಲೈಕ್ ಐ ವಿಲ್ ಸ್ಟಾರ್ಟ್ ವಿತ್ ದ ಫಸ್ಟ್ ಒನ್. ಸೊ ನಿಮಗೆ ಫೇಸ್ 1 ಎಕ್ಸಾಮಿನೇಷನ್ ಅಂದರೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ಸಲ್ಲಿ ಲಾಸ್ಟ್ ಇಯರ್ ಅಥವಾ ಪ್ರೀವಿಯಸ್ ಇಯರ್ಸ್ಗಳಿಗೆ ಕಂಪೇರ್ ಮಾಡಿದ್ರೆ ಈ ವರ್ಷ ಚೇಂಜಸ್ ಆಗಿದೆ. ಏನಪ್ಪ ಚೇಂಜಸ್ ಅಂತಂದರೆ ಲಾಸ್ಟ್ ಇಯರ್ ದೇರ್ ವೇರ್ 35 ಕ್ವಶನ್ಸ್ ಫ್ರಮ್ ಕ್ವಾಂಟ್, 35 questions from reasoning, and there were 30 questions from English. Total 100 questions ಆಗ್ತಿತ್ತು. ಈ ಸಲನೂ 100 questions ಸೇಮ್ 20 ಮಿನಿಟ್ಸ್ 20 ಮಿನಿಟ್ಸ್ 20 ಮಿನಿಟ್ಸ್ ಟೈಮಲ್ಲಿ ಏನೂ ಚೇಂಜಸ್ ಮಾಡಿಲ್ಲ. ಸೆಕ್ಷನಲ್ ಟೈಮಿಂಗೇ ಕೊಟ್ಟಿದ್ದಾರೆ. ಬಟ್ ಇಂಗ್ಲೀಷ್ನ 40 questions ಮಾಡಿಬಿಟ್ಟಿದ್ದಾರೆ ಈ ಸಲ. ದೇರ್ ಆರ್ 40 questions ಫ್ರಮ್ ಇಂಗ್ಲೀಷ್, ಬಟ್ ಕ್ವಾಂಟ್ ಆ್ಯಂಡ್ ರೀಸನಿಂಗ್ 5 questions ರೆಡ್ಯೂಸ್ ಮಾಡಿದ್ದಾರೆ. ಅಂದರೆ ನಿಮಗೆ ಕ್ವಶನ್ಸ್ ರೆಡ್ಯೂಸ್ ಆಗಿದೆ ಅಂತಂದರೆ ಟೈಮ್ ಏನು ರೆಡ್ಯೂಸ್ ಮಾಡಿಲ್ಲ ಅಂತಂದರೆ ಅದರ ಅರ್ಥ ಮೇ ಬಿ ಲೆವೆಲ್ ಆಫ್ ಆಸ್ಕಿಂಗ್ ದ ಕ್ವಶನ್ಸ್ ಡಿಫಿಕಲ್ಟಿ ಆಗಬಹುದು. ಇದು ಜಸ್ಟ್ ಅಸಂಪ್ಷನ್, ಆಗಬಹುದು, ಆಗುತ್ತೆ ಅದು. ಆ್ಯಂಡ್ ಮತ್ತು ಇನ್ನೊಂದು ಚೇಂಜಸ್ ಏನಪ್ಪ ಅಂತಂದರೆ ದೆರ್ ಇಸ್ ನೋ ಸೆಕ್ಷನಲ್ ಕಟ್ ಆಫ್ ವಿತ್ ರೆಸ್ಪೆಕ್ಟ್ ಟು ಯುವರ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ಸ್. ಸೊ ನೀವು ಇಂಗ್ಲೀಷಲ್ಲಿ ಸ್ಕೋರೇ ಮಾಡೋಕ್ಕಾಗಲಿಲ್ಲ, ಕ್ವಾಂಟ್ ರೀಸನಿಂಗಲ್ಲಿ ಫುಲ್ ಸ್ಕೋರ್ ಮಾಡ್ಕೊಳ್ತೀನಿ, ಎಸ್ ಯು ಮೇ ಕ್ಲಿಯರ್. ಇಂಗ್ಲೀಷ್ ಲೆಕ್ಕಕ್ಕೆ ಬರಲ್ಲ ಇವಾಗ. ಇಲ್ಲ ನಾನು ಇಂಗ್ಲೀಷ್ ಸ್ಟ್ರಾಂಗ್ ಇದ್ದೀನಿ 40 ಸ್ಕೋರ್ ಮಾಡ್ತೀನಿ, ರೀಸನಿಂಗ್ ಸ್ಟ್ರಾಂಗ್ ಇದ್ದೀನಿ 30, ಟೋಟಲ್ 70 ಸ್ಕೋರ್ ಮಾಡ್ತೀನಿ, ಎಸ್ ಓಕೆ ಫೈನ್. ಸೊ ನಿಮ್ಮದು ಕಟ್ ಆಫ್ ಕ್ಲಿಯರ್ ಆಗುತ್ತೆ ಅಂದರೆ ಓವರ್ ಆಲ್ ಕಟ್ ಆಫ್ ಯಾವ ಥರ ಅಂತಂದರೆ ನಿಮಗೆ 600 ಪೋಸ್ಟ್ ಇದೆ ಅಂತಂದರೆ 10 ಟೈಮ್ಸ್ ಆರ್ 1:10 ರೇಷೋದಲ್ಲಿ ಸೆಲೆಕ್ಷನ್ ಮಾಡ್ತಾರೆ. ನಿಮಗೆ 600 ಪೋಸ್ಟ್ ಅಂತಂದರೆ 6000 ಪೀಪಲ್ ವಿಲ್ ಬಿ ಸೆಲೆಕ್ಟೆಡ್ from this preliminary examinations and they will be shortlisted to write the mains examination, that is phase 2 examination. These are the changes. ಒಂದು ಕ್ವಶನ್ಸ್ ಚೇಂಜ್ ಆಗಿದೆ. ಮತ್ತೆ there is no sectional cut off in prelims and 1:10 ರೇಷೋಸಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಸೆಲೆಕ್ಟ್ ಆಗ್ತಾರೆ. ಆಯಿತು. ಇನ್ ಕೇಸ್ ಪ್ರಿಲಿಮ್ಸ್ ಕ್ಲಿಯರ್ ಆಗಿದ್ದೀರಿ ಮೇನ್ಸ್ ಲೆವೆಲ್ಗೆ ಬರ್ತೀರಿ ಅಂತಂದರೆ ಮತ್ತೆ ಮೇನ್ಸ್ ಲೆವೆಲಲ್ಲೂ ಕೂಡ ಚೇಂಜಸ್ ಆಗಿದೆ. ಏನಪ್ಪ ಚೇಂಜಸ್ಸು ಮೇನ್ಸ್ ಲೆವೆಲಲ್ಲಿ? ಮೇನ್ ಚೇಂಜಸ್ ಇಂಗ್ಲೀಷ್ 40 ಕ್ವಶನ್ಸ್ 20 ಮಾರ್ಕ್. 40 ಕ್ವಶನ್ ಇರೋದು ಇವಾಗ ಬರೀ 20 ಮಾರ್ಕ್. ಬಟ್ ಪ್ರೀವಿಯಸ್ ಇಯರ್ ಏನಿತ್ತಿದು 35 ಕ್ವಶನ್ಸ್ ಇತ್ತು. ಈ ಸಲ ಅದು 40 ಕ್ವಶನ್ ಮಾಡಿದ್ದಾರೆ. ಆ್ಯಂಡ್ ಅದೇ ಪ್ರಕಾರ ಜನರಲ್ ಅವೇರ್ನೆಸ್ ನೋಡ್ರಿ, GA ಜನರಲ್ ಅವೇರ್ನೆಸ್ ಪ್ರೀವಿಯಸ್ ಇಯರ್ ಎಲ್ಲ ಇದ್ದಿದ್ದದು 40 ಕ್ವಶನ್ಸ್. ನೌ ದೇ ಹ್ಯಾವ್ ಮೇಡ್ 60 ಕ್ವಶನ್ಸ್ ಆ್ಯಂಡ್ ಮಾರ್ಕ್ಸ್ ಇಸ್ 60 ಮಾರ್ಕ್ಸ್. ಚೇಂಜಸ್ ಅಂದರೆ ಇಲ್ಲಿಂದ 20, ಇಂಗ್ಲೀಷಿಂದ 20 ಮಾರ್ಕ್ ಕಡಿಮೆ ಮಾಡಿದ್ರು, ಅದನ್ನು GAಗೆ ಹಾಕಿದ್ದಾರೆ. ಕ್ವಾಂಟ್ ರೀಸನಿಂಗ್ ಮಾರ್ಕ್ಸ್ ಅಷ್ಟೇ ಇದೆ, ಕ್ವಶನ್ಸ್ಗಳು 5 ಕ್ವಶನ್ಸ್ ಕಡಿಮೆ ಆಗಿದೆ. ಲೈಕ್ ರೀಸನಿಂಗಲ್ಲಿ 45 ಕ್ವಶನ್ಸ್ ಇತ್ತು ಪ್ರೀವಿಯಸ್ ಇಯರು, ಇವಾಗ 40ಕ್ಕೆ ಬಂದಿದೆ. ಕ್ವಾಂಟ್ ಅಥವಾ ಡಾಟಾ ಅನಾಲಿಸಿಸ್ ಆ್ಯಂಡ್ ಡಾಟಾ ಇಂಟರ್ಪ್ರಿಟೇಷನ್ ಇಂತಂದ 35 ಕ್ವಶನ್ ಇರ್ತಿತ್ತು ಪ್ರೀವಿಯಸ್ ಇಯರು, ಈ ವರ್ಷ ಅದು 30 ಕ್ವಶನ್ಗೆ ಬಂದಿದೆ. ಮಾರ್ಕ್ಸ್ ಸೇಮ್ 60 ಮಾರ್ಕ್ಸೇ. ಆ್ಯಂಡ್ ಟೈಮಿಂಗ್ DAಗೆ ಡಾಟಾ ಅನಾಲಿಸಿಸ್ಗೆ ಲಾಸ್ಟ್ ಇಯರು 45 ಮಿನಿಟ್ಸ್, ಇವಾಗಲೂ 45 ಮಿನಿಟ್ಸೇ ಇರೋದು. ಆ್ಯಂಡ್ ಈವನ್ ಇಂಗ್ಲೀಷ್ 40 ಮಿನಿಟ್ಸೇ ಇದೆ. ಬಟ್ ಚೇಂಜಸ್ ಎಲ್ಲ ಆಗಿದೆ ಅಂತಂದರೆ ಇಲ್ಲಿ ಲಾಸ್ಟ್ ಇಯರ್ ರೀಸನಿಂಗ್ಗೆ 60 ಮಿನಿಟ್ಸ್ ಕೊಡ್ತಿದ್ರು, ಈಗ 5 ಕ್ವಶನ್ಸ್ ಕಡಿಮೆ ಮಾಡಿದ್ರಲ್ಲ 50 ಮಿನಿಟ್ಸ್ ಕೊಡ್ತಾರೆ. ಅದೇ 10 ಮಿನಿಟ್ಸ್ನ ತೆಗೆದು ನಿಮಗೆ ಜನರಲ್ ಅವೇರ್ನೆಸ್ ಕೊಡ್ತಾ ಇದ್ದಾರೆ. ಲಾಸ್ಟ್ ಇಯರ್ ಜನರಲ್ ಅವೇರ್ನೆಸ್ ಇದ್ದದ್ದೇ ಬರೀ 35 ಮಿನಿಟ್ಸ್, ಇವಾಗ ಅದನ್ನು 45 ಮಿನಿಟ್ಸ್ ಮಾಡಿದ್ದಾರೆ. ಟೈಮ್ ಡ್ಯೂರೇಷನ್ ಸೇಮ್ 3 ಅವರ್ಸೇ. ಆ್ಯಂಡ್ ನಂಬರ್ ಆಫ್ ಮಾರ್ಕ್ಸ್ 200. ಪ್ರೀವಿಯಸ್ ಇಯರ್ ದೇರ್ ಆರ್ 155 ಕ್ವಶನ್ಸ್ ಆ್ಯಂಡ್ ದಿಸ್ ಇಯರ್ ದೇ ಹ್ಯಾವ್ ಗಿವನ್ 170 ಕ್ವಶನ್. ಇದಿಷ್ಟು ಚೇಂಜಸ್ಸು. ಅಂದರೆ ಮೇನ್ಸಲ್ಲಿ ನಿಮಗೆ ಇಂಗ್ಲೀಷ್ 40 ಕ್ವಶನಿಗೆ ಒಂದೊಂದು ಕ್ವಶನ್ಗೆ ಬರೀ ಹಾಫ್ ಮಾರ್ಕ್ಸ್ ಅಷ್ಟೇ. ಆ್ಯಂಡ್ ಡಾಟಾ ಅನಾಲಿಸಿಸಲ್ಲಿ ಒಂದು ಕ್ವಶನಿಗೆ 2 ಮಾರ್ಕ್ ಥರ ಬರ್ತಾ ಇದೆ. ಆ್ಯಂಡ್ GA ತುಂಬ ಕಾನ್ಸಂಟ್ರೇಷನ್ ಮಾಡಬೇಕು ನೀವು ಈ ಸಲ. ನಾನು ಪ್ರಿಲಿಮ್ಸ್ ಕ್ಲಿಯರ್ ಆದಮೇಲೆ ಪ್ರಿಪೇರ್ ಆಗ್ತೀನಿ, ನೋ, ಸ್ಟಾರ್ಟಿಂಗಿಂದನೇ ಪ್ರಿಪ್ರೇಷನ್ಸ್ ಮಾಡಬೇಕು ನೀವು. ಇದಷ್ಟು ಚೇಂಜಸ್ ಆಯಿತಾ? ಮತ್ತೆ ಅದಾದಮೇಲೆ ನಿಮಗೆ ಡಿಸ್ಕ್ರಿಪ್ಟಿವ್ ಪೇಪರ್ ಇದ್ದೇ ಇರುತ್ತೆ, ಅದು ನೀವು ಟ್ರೈ ಮಾಡಲೇಬೇಕು. ರೈಟಿಂಗ್ ಇರಲ್ಲ, ಇಲ್ಲಿ ಟೈಪ್ ಮಾಡಬೇಕಾಗತ್ತೆ. ಅದ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ಐಡಿಯಾ ಇರುತ್ತೆ, ಅದರಲ್ಲೇನೂ ಚೇಂಜಸ್ ಮಾಡಿಲ್ಲ. ಆ್ಯಂಡ್ ಇಲ್ಲಿ ನಿಮಗೆ ಸೆಕ್ಷನಲ್ ಕಟ್ ಆಫ್ ಇರುತ್ತೆ. ಆ್ಯಂಡ್ ಸೆಕ್ಷನಲ್ ಕಟ್ ಆಫ್ ಕ್ಲಿಯರ್ ಆದ್ರೇ ನಿಮ್ಗೆ ಅದನ್ನು ಸೆಲೆಕ್ಷನ್ ಮಾಡಿ ನೆಕ್ಸ್ಟ್ ಪ್ರೋಸೆಸ್ಗೆ ಕಳಿಸ್ತಾರೆ.
ಆ್ಯಂಡ್ ಈಗ ತಾನೇ ನಾನು ಹೇಳಿದ್ದೆ ಫಸ್ಟ್ ಫೇಸಿಂದ ಸೆಕೆಂಡ್ ಫೇಸಿಗೆ 1:10 ಸೆಲೆಕ್ಷನ್ ಮಾಡ್ತಾರೆ ಅಂತ. ಈಗ ಸೆಕೆಂಡ್ ಫೇಸಿಂದ ನೀವು ಥರ್ಡ್ ಫೇಸ್ಗೆ ಹೋಗ್ತೀರಿ ಅಂತಂದರೆ 1:3 ಸೆಲೆಕ್ಷನ್ ಮಾಡ್ತಾರೆ. ಅಂದರೆ ಇಫ್ ದೇರ್ ಆರ್ 600 ಪೋಸ್ಟ್, ದೇ ವಿಲ್ ಬಿ ಸೆಲೆಕ್ಟಿಂಗ್ ಓನ್ಲಿ 1800 ಪೀಪಲ್ ಟು ರೈಟ್ ಆರ್ ಟು ಅಟೆಂಡ್ ದ ಥರ್ಡ್ ಫೇಸ್. ಇಂಟರ್ವ್ಯೂ ಫೇಸ್ಗೆ ಬರೋದೇ ಬರೀ 1800, 1:3 ರೇಷಿಯೋ. ಅಂದರೆ 3 ಜನದಲ್ಲಿ ನೀವು ಒಬ್ಬರಾಗಿರ್ತೀರಿ. ಸೊ ಅಲ್ಲಿ ನಿಮಗೆ ಮ್ಯಾಟ್ರ್ ಆಗೋದು. ನೀವು ಇದು ಮೇನ್ಸ್ ಕ್ಲಿಯರ್ ಮಾಡಿದ್ರೆ ಇಂಟರ್ವ್ಯೂ ತನಕ ಬಂದ್ರೆ ದೆನ್ ಯು ಶುಡ್ ಬಿ ವೆರಿ ಅಲರ್ಟ್. ಆಯಿತಾ? ಇದಿಷ್ಟ್ರ ಬಗ್ಗೆ ಇನ್ಫಾರ್ಮೇಷನ್ ಆಯ್ತಲ್ಲ. ಲಾಸ್ಟ್ ಫೇಸಿಗೆ ಬರ್ತೀನಿ ನಾನು ಇವಾಗ. ಸೊ ಲಾಸ್ಟ್ ಫೇಸಿಗೆ ನಿಮಗೆ 1:3 ಇಲ್ಲ ಕೊಟ್ಟಿದ್ದಾರೆ ನೋಡ್ರಿ, 3 ಟೈಮ್ಸ್ ಅಪ್ರಾಕ್ಸಿಮೇಟ್ಲಿ. ಓಕೆ, ಕೆಟಗರಿ ವೈಸ್ ಸೆಲೆಕ್ಷನ್ ಮಾಡ್ಕೊಳ್ತಾರೆ. ಸೊ ಆಯಿತು, ನಾನು ಲಾಸ್ಟ್ ಫೇಸಿಗೆ ಬಂದಿದ್ದೀನಿ. ಆ್ಯಂಡ್ ಪೆನಾಲ್ಟಿ ಬಗ್ಗೆನೂ ಅಷ್ಟೇ. ಪೆನಾಲ್ಟಿ ಸೇಮ್, 1/4 ಆಫ್ ದ ಮಾರ್ಕ್ಸ್ ವಿಲ್ ಬಿ ಡಿಡಕ್ಟೆಡ್. ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ. ಸೊ ಫೇಸ್ 3ಅಲ್ಲಿ ಏನಪ್ಪ ಈ ಸಲ, ಪ್ರತಿ ಸಲ ಯಾವ ಥರ ಇರ್ತಿತ್ತು, ಗ್ರೂಪ್ ಡಿಸ್ಕಷನ್ ಮಾಡ್ತಿದ್ರು, ನಿಮ್ಮ ಪರ್ಸ್ನಲ್ ಇಂಟರ್ವ್ಯೂ ಮಾಡ್ತಿದ್ರು, ಮುಗಿಸ್ಬಿಡ್ತಿದ್ರು. ಈ ಸಲ ಹಂಗಾಗಿಲ್ಲ, ಎಕ್ಸ್ಟ್ರಾ ಬಂದಿದೆ ಇವಾಗ. ಈಗೇನು ಎಕ್ಸ್ಟ್ರಾ ಅದು ಸೈಕೋಮೆಟ್ರಿಕ್ ಟೆಸ್ಟ್ ಅಂತ ಎಕ್ಸ್ಟ್ರಾ ಕೊಡ್ತಾ ಇದ್ದಾರೆ. ಏನು ಭಾಳ ಜನಕ್ಕೆ ಅದೇ ಕನ್ಫ್ಯೂಷನ್, ಏನಿದು ಸೈಕೋಮೆಟ್ರಿಕ್ ಟೆಸ್ಟ್ ಹೊಸ್ದಾಗಿ ಬಂದಿದೆಯಲ್ಲ ಅಂತ. ಯೂಶಲಾಗಿ ನಮಗೆ ಬಂದರೆ ಇನ್ಫಾರ್ಮೇಷನ್ ಪ್ರಕಾರ ಯಾವ ಥರ ಇದೆ ಅಂತಂದರೆ, ಸೈಕೋಮೆಟ್ರಿಕ್ ಟೆಸ್ಟು ಆನ್ಲೈನ್ ಇರ್ತದೆ, 90 ಮಿನಿಟ್ಸ್ ಥರ ಇರುತ್ತೆ. ನಿಮ್ಗಲ್ಲಿ ನಿಮ್ಮ ಕೆಪಾಬಿಲಿಟಿ ಚೆಕ್ ಮಾಡ್ತಾರೆ. ಹೌ ಯು ವಿಲ್ ಅನಲೈಸ್ ಅ ಸಿಚುವೇಶನ್ ಅದನ್ನು ಚೆಕ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಬಂದಾಗ ಹೌ ಯು ವಿಲ್ ಮ್ಯಾನೇಜ್ ದಟ್, ರೀಸನಿಂಗ್ ಯಾವ ಥರ ಕೊಡ್ತೀರಾ, ರೀಸನ್ ಏನು ಕೊಡ್ತೀರಾ, ಹೌ ಯು ವಿಲ್ ಮ್ಯಾನೇಜ್. ಆ್ಯಂಡ್ ನಿಮ್ಮ ಥಿಂಕಿಂಗ್ ಕೆಪಾಸಿಟಿ ಯಾವ ಥರ ಇದೆ, ನಿಮ್ಮ ಮೆಂಟಲ್ ಸ್ಟೆಬಿಲಿಟಿ ಯಾವ ಥರ ಇದೆ, ನಿಮ್ಮ ಸ್ಟ್ರೆಂತ್ ಯಾವ ಥರ ಇದೆ, ಇದನ್ನೆಲ್ಲ ಈ ಸೈಕೋಮೆಟ್ರಿಕ್ ಟೆಸ್ಟಲ್ಲಿ ಮಾಡ್ತಾರೆ. ಆಗ್ಬೋದಲ್ಲ? ಅದಾದಮೇಲೆ ನೆಕ್ಸ್ಟ್ ಅದರಲ್ಲಿ ಗ್ರೂಪ್ ಎಕ್ಸಸೈಸ್ ಅಥವಾ GD ಅಂತ ಏನು ಕರಿತೀವಲ್ಲ, ಗ್ರೂಪ್ ಡಿಸ್ಕಷನ್ ಇರುತ್ತೆ. ಮತ್ತೊಂದು ಇಂಟರ್ವ್ಯೂ, ಪರ್ಸ್ನಲ್ ಇಂಟರ್ವ್ಯೂ ಅಂತ ಮಾಡ್ತಾರೆ ನಿಮಗೆ. ಅಂದರೆ ಕೂರಿಸ್ಕೊಂಡು ಏನು 1-to-1 ಇಂಟರ್ವ್ಯೂ ಮಾಡ್ತಾರಲ್ಲ, ಆ ಇಂಟರ್ವ್ಯೂ ನಡೆಯುತ್ತೆ ನಿಮಗೆ. ಸೊ ಇದಿಷ್ಟು ನೀವು ಕ್ಲಿಯರ್ ಮಾಡಿದ್ರಿ ಅಂತಂದರೆ ನಿಮ್ಗೆ ಜಾಬ್ ಆಗುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ ಪ್ರಿಲಿಮಿನರಿ ಮಾರ್ಕ್ಸು ಎಲ್ಲೂ ಕೌಂಟ್ ಆಗಲ್ಲ, ಬರೀ ಪ್ರಿಲಿಮ್ಸ್ ಕ್ಲಿಯರ್ ಮಾಡೋಕ್ಕೆ ಅಷ್ಟೇ ಕೌಂಟ್ ಆಗುತ್ತೆ. ಮೇನ್ಸ್ ಸೆಕೆಂಡ್ ಫೇಸಲ್ಲಿ ಏನು ಮಾರ್ಕ್ಸ್ ತೆಗೆದಿರ್ತೀರಲ್ಲ, ಔಟ್ ಆಫ್ ದಿಸ್ 250 ಏನು ಸ್ಕೋರ್ ಮಾಡಿರ್ತೀರಲ್ಲ ಅದನ್ನು ನಾರ್ಮಲೈಸ್ ಮಾಡ್ತಾರೆ. ಮತ್ತು ಥರ್ಡ್ ಫೇಸಲ್ಲಿ ಏನು ಸ್ಕೋರ್ ಮಾಡಿರ್ತೀರಲ್ಲ 50 ಮಾರ್ಕ್ಸು, ಅದನ್ನು ನಾರ್ಮಲೈಸ್ ಮಾಡ್ತಾರೆ 25. ಇದು 250ನ 75 ನಾರ್ಮಲೈಸ್ ಮಾಡ್ತಾರೆ. ಆ್ಯಂಡ್ ಫೈನಲಿ 100ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಅಲ್ಲಿ ಸೆಲೆಕ್ಷನ್ ಆಗುತ್ತೆ ನಿಮ್ಮದು. ಈ 100ಅಲ್ಲಿ ಎಷ್ಟು ಬಂದಿರುತ್ತೆ ಅಲ್ಲಿ ಟಾಪ್ 600ಗೆ ಆ ಪೋಸ್ಟ್ ಕೊಡ್ತಾರೆ, ಅಥವಾ ಮೆರಿಟ್ ಮೇಲೆ ಡಿಪೆಂಡ್ ಆಗುತ್ತೆ ಅದು. ಸೊ ಇದು ಪ್ರೋಸೆಸ್. SBಯಲ್ಲಿ ಏನೇನು ಚೇಂಜಸ್ ಆಗಿದೆ ಅಂತ ಹೇಳಿದ್ನಲ್ಲ, ಪ್ರಿಲಿಮ್ಸಲ್ಲಿ ಚೇಂಜಸ್ ಆಗಿದೆ, ಮೇನ್ಸಲ್ಲೂ ಚೇಂಜಸ್ ಆಗಿದೆ, ಆ್ಯಂಡ್ ಥರ್ಡ್ ಫೇಸಲ್ಲೂ ಕೂಡ ಚೇಂಜಸ್ ಆಗಿದೆ. ಸೈಕೋಮೆಟ್ರಿಕ್ ಟೆಸ್ಟ್ ಅಂತ ಬಂದಿದೆ, ಅದ್ರ ಬಗ್ಗೆ ಆಗ್ಬೋದಲ್ಲ. ಇದಿಷ್ಟು ಕೂಡ ಡೀಟೇಲ್ಸ್ ಅಬೌಟ್ SBI PO. ಇನ್ನೂ 2.5 ಮಂತ್ಸ್ ಟೈಮ್ ಇದೆ. ಈಗಲೂ ಕೂತ್ಕೊಂಡು ಸ್ಟಡಿ ಮಾಡಿರಿ, ಜಾಸ್ತಿ ಎಫರ್ಟ್ ಹಾಕಿರಿ. GK ಇವಾಗಲಿಂದನೇ ಶುರು ಮಾಡಿರಿ. GA ಜನರಲ್ ಅವೇರ್ನೆಸ್, ಜನರಲ್ ನಾಲೆಡ್ಜ್ ಎಲ್ಲದೂ ಬೇಕಾಗತ್ತೆ. ಇವಾಗಲಿಂದನೇ ಕೂತ್ಕೊಂಡು ಸ್ಟಡಿ ಮಾಡಿ. ಸೊ ಅದು ನಿಮಗೆ ನಿಮ್ಮ ಫ್ಯೂಚರಿಗೆ ತುಂಬಾ ಬೆನಿಫಿಷಿಯಲ್ ಆಗಿರುತ್ತೆ. ಸೊ ಡೋಂಟ್ ವೇಸ್ಟ್ ಯುವರ್ ಟೈಮ್. ಚೆನ್ನಾಗಿ ಓದಿ. ಯಾರ್ಯಾರಿಗೆ ಇದ್ರ ಬಗ್ಗೆ ಕನ್ಫ್ಯೂಷನ್ಸ್ ಇರ್ತದೆ ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ, ಸಜೆಸ್ಟ್ ಮಾಡಿ. ಸೊ ಆದಷ್ಟು ಕೂಡ ಟೈಮ್ನ ವೇಸ್ಟ್ ಮಾಡ್ದೇ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ. ಸೊ ನಮ್ಮ ಇನ್ಸ್ಟಿಟ್ಯೂಟ್ಗೆ ಬರ್ತೀರಾ, ಎಸ್, ಯು ಪೀಪಲ್ ಆರ್ ವೆಲ್ಕಮ್. ಸೊ ನಮ್ಮ ಇನ್ಸ್ಟಿಟ್ಯೂಟ್ ಟೈಮ್ ಇನ್ಸ್ಟಿಟ್ಯೂಟ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬ್ಯಾಂಕ್ ಅಧಿಕಾರಿಗಳನ್ನು ಕೊಟ್ಟಂತಹ ಸಂಸ್ಥೆ. ಸೊ ನಮಗದು ಹೆಮ್ಮೆ ಇದೆ. ಸೊ ನೀವೇ ಕೂತ್ಕೊಂಡು ಪ್ರಿಪೇರ್ ಆಗ್ತೀರಾ. ಎಸ್, ನಿಮ್ಗೆ ಏನೇ ಇನ್ಫಾರ್ಮೇಷನ್ ಬೇಕು, ನಿಮ್ಗೆ ಯಾವುದೇ ಡೌಟ್ಸ್ಗಳಿದ್ರೂ ಕೂಡ ಎಸ್ ನಮ್ಮ ಇನ್ಸ್ಟಿಟ್ಯೂಟ್ ನಂಬರ್ಗೆ ಕಾಲ್ ಮಾಡಿ, ನಮ್ಮ ಇನ್ಸ್ಟಿಟ್ಯೂಟಿಗೆ ಬನ್ನಿ, ವಿಚಾರಿಸಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್ಸ್. ಥ್ಯಾಂಕ್ ಯು.